ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಗಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಗತಿ ತರಂಗಾ तव शुभ नामे जाने तव शुभ नामे समाने गाये तव गाथा जन गण मन गणनायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय ಮಾತರಂ. ಈ 77ನೇ ಗಣರಾಜ್ಯೋತ್ಸವದ ಸಮಸ್ತ ನವರಸ್ಫೋರ್ಟ್ ಕಾಲನಿಯ ಎಲ್ಲ ಗುರು ಹಿರಿಯರೇ ಮತ್ತು ಅಕ್ಕ ತಂಗಿಯರೇ ಮತ್ತು ಮುದ್ದು ಮಕ್ಕಳೇ, ಈ ಕಬಡ ನಗರದ ಎಲ್ಲ ಪದಾಧಿಕಾರಿಗಳೇ, ಜಾಣರಾಗಿದ್ದಾರೆ ಅಂಥವ್ರಿಗೆ ನೀವು ಸಂವಿಧಾನ ಬರೀಲಿಕ್ಕೆ ಕೊಟ್ಟರೆ ಅವರು ಒಳ್ಳೆಯ ಸಂವಿಧಾನ ನಮ್ಮ ದೇಶಕ್ಕೆ ಕೊಡ್ತಾರಂತ ಹೇಳಿಬಿಟ್ಟು ವಿಚಾರ ಮಾಡಲಾಗಿ ಎಲ್ಲರೂ ಒಮ್ಮತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ರಚನೆ ಮಾಡ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟರು. ಅವರು ಸತತ 2 ವರ್ಷ ಪೂರ್ಣ ಪ್ರಮಾಣದ ಎಲ್ಲ ಜಗತ್ತಿನ ಎಲ್ಲ ದೇಶಗಳ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನತೆ ಮತ್ತು ಯಾವ ರೀತಿ ಕಾನೂನು, ಯಾವ ರೀತಿ ಸೌಲಭ್ಯಗಳು ಕೊಡಬೇಕಂತ ಹೇಳಿಬಿಟ್ಟು ವಿಚಾರ ಮಾಡಿ ಒಂದು ಒಳ್ಳೆಯ, ಇಡೀ ನಮ್ಮ ಜಗತ್ತಿನಲ್ಲೇ ಒಳ್ಳೆಯ ಸುಭದ್ರ ಮತ್ತು ಅತಿ ಹೆಚ್ಚು ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲರೂ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೀಲೇಬೇಕಾಗ್ತದೆ. ಅವರು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಸಂವಿಧಾನವನ್ನು ಕೊಟ್ಟು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಸಂವಿಧಾನದಲ್ಲಿ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ, ಹಿಂದುಳಿದವರಿಗೆ, ಹೆಣ್ಮಕ್ಕಳಿಗೆ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ನೆನೆದು ಈ ಗಣರಾಜ್ಯ ದಿನದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ. ನಾಗರಾಜ್ ನಾಗ್ಠಾಣ್. ಗಣರಾಜ್ಯ ಅಂತಂದರೆ ನಮ್ಮ ದೇಶ ಸ್ವತಂತ್ರ ಸಿಕ್ಕಾಗ ಎಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹಳಷ್ಟು ಗೊಂದಲದಲ್ಲಿದ್ದಾಗ ನಮ್ಮ ದೇಶಕ್ಕೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು. ಯಾವ ರೀತಿ ಕಾನೂನು ಮತ್ತು ಕಾಯ್ದೆ ಪ್ರಕಾರ ಯಾವ ರೀತಿಯಾಗಿ ಜನರಿಗೆ ನಾವು ಸಹಾಯ ಮತ್ತು ಸವಲತ್ತು ಏನೇನು ಕೊಡಬೇಕು, ನಮ್ಮ ದೇಶ ಯಾವ ರೀತಿ ಪ್ರಗತಿ ಆಗಬೇಕಂತ ಹೇಳಿಬಿಟ್ಟು ಒಂದು ಸಂವಿಧಾನ ಬೇಕು ಅಂತ ಹೇಳಿಬಿಟ್ಟು ವಿಚಾರ ಮಾಡಿದಾಗ ಸಂವಿಧಾನ ಯಾರು ಬರೀತಾರೆ ಅಂತ ಹೇಳಿಬಿಟ್ಟು ಗೊಂದಲದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಸಮಾರಂಭದಲ್ಲಿ ಪರಶುರಾಮ ಕಬಾಡೆ, ಲಲಿತಾ ಕಟ್ಟಿಮನಿ, ನಾಗರಾಜ ನಾಗಟಾಣ್, ಪೂಜಾರಿ ಸರ್ ಹುಂಡೇಕಾರ್, ಅರ್ಜುನ್ ಮಭ್ರಮಕರ, ಪದ್ಮಾ ಮಭ್ರಮಕರ, ಶಂಕ್ರಮ್ಮ ನಾಗಟಾಣ ನಗರದ ಹಿರಿಯರು ಸದಸ್ಯರು, ಇನ್ನಿತರ ಸದಸ್ಯರುಗಳು. ಸಂತೋಷ್ ಕಟ್ಟಿಮನಿ, ನಾಗರಾಜ ಕಬಾಡೆ, ಮೋಹಿತ್ ಕಬಾಡೆ, ಪರಶುರಾಮ್ ಹುಣ್ಣಮುಡೆ, ಗೋವಿಂದ ನಾಯಕ್, ಶಶಿಕಲಾ ಕವಾಡೆ, ಅತರ್ಗಾ ಅಯ್ಯರ್ ಅವರು ಸೇರಿದಂತೆ ನೂರಾರು ನಾಗರಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳಾದ ಶ್ರೇಯಾ, ನಯನ, ಆದ್ಯ, ಆರಾಧ್ಯ ರಾಷ್ಟ್ರಭಕ್ತಿಯ ವಾತಾವರಣವನ್ನು ಇನ್ನಷ್ಟು ಉಜ್ವಲಗೊಳಿಸಿದರು. ದೇಶಭಕ್ತಿ ಘೋಷಣೆಗಳು, ಸಾಂಸ್ಕೃತಿಕ ಶಿಸ್ತು ಹಾಗೂ ಸಹಭಾಗಿತ್ವದ ಮೂಲಕ ಈ ಗಣರಾಜ್ಯೋತ್ಸವ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ದೇಶದ ಸಂವಿಧಾನ, ಸ್ವಾತಂತ್ರ್ಯ ಮತ್ತು ಏಕತೆಗೆ ಗೌರವ ಸಲ್ಲಿಸುವ ಈ 77ನೇ ಗಣರಾಜ್ಯೋತ್ಸವವು ನಮ್ಮೆಲ್ಲರಲ್ಲೂ ರಾಷ್ಟ್ರಭಕ್ತಿ, ಕರ್ತವ್ಯ ಭಾವನೆ ಮತ್ತು ಸಾಮಾಜಿಕ ಏಕತೆಯನ್ನು ಬಲಪಡಿಸಲಿ. ಭಾರತ ಮಾತೆ ಜಯವಾಗಲಿ.
ಪ್ರಸಾದ ಹಂಚ್ಬಿಡು, ಸ್ವೀಟ್ಸ್ ಕೊಟ್ಬಿಡು. ಹೊಡೆದಾರಲ್ಲ ಕಾಯಿ ಫಸ್ಟ್ ಕಾಯಿ. ಇಲ್ಲ ಮಾತಾಡ್ರಿ ನೀವು. ಯಾರು ಮಾತಾಡ್ತಾರ? ಹೇಳ್ರಿ ಡಾಕ್ಟರ್ ಸರ್ ಮಾತಾಡ್ರಿ.